ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರ 96ನೇ ಜನ್ಮದಿನದ ಪ್ರಯುಕ್ತ ಜಯಪ್ರಕಾಶ ನೇತೃತ್ವದಲ್ಲಿ ಆಯೋಜಿಸಲಾದ 27ನೇ ವರ್ಷದ ಎಸ್ಎಸ್ ಕಪ್ ಕ್ರಿಕೆಟ್ ಟೂರ್ನಿಯು ಅಂತಿಮ ಹಂತ ತಲುಪಿದ್ದು ಫೈನಲ್ ಪಂದ್ಯಗಳಿಗೆ ಶಾಸಕ ಸಮರ್ಥ ಶಾಮನೂರು ಚಾಲನೆ ನೀಡಿದರು. 9 ದಿನಗಳ ಕಾಲ ನಡೆದ ಈ ಕ್ರಿಕೆಟ್ ಟೂರ್ನಿಯಲ್ಲಿ ವಿವಿಧ ತಂಡಗಳು ಭಾಗವಹಿಸಿ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಇಂದು ಫೈನಲ್ ಪಂದ್ಯ ನಡೆಯುತ್ತಿದ್ದು ವಿಜೇತ ತಂಡಕ್ಕೆ 50,000 ನಗದು ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 25,000 ನಗದು ಮತ್ತು ಟ್ರೋಫಿ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ಗೆ ಬೈಸಿಕಲ್ ನೀಡಲಾಗುವುದು. ಅಲ್ಲದೆ ವಿಶೇಷ ಪಂದ್ಯಗಳ ವಿಜೇತರಿಗೂ ಸಹ ಆಕರ್ಷಕ ಟ್ರೋಫಿಗಳನ್ನು ವಿತರಿಸಲಾಗುವುದು ಎಂದು ಆಯೋಜಕರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ದಿವಂಗತ ಡಾಕ್ಟರ್ ಶಿವಶಂಕರಪ್ಪ ಅವರ ಜನ್ಮದಿನದ ಅಂಗವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಶಾಸಕ ಸಮರ್ಥ ಶಾಮನೂರು ಹಾಗೂ ಅಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ಅವರು ಅನ್ನ ಸಂತರ್ಪಣೆ ನೆರವೇರಿಸಿ ಕ್ರೀಡೆಯ ಮೂಲಕ ಯುವ ಪ್ರತಿಭೆಗಳನ್ನು ಉತ್ತೇಜಿಸುವ ಉದ್ದೇಶದಿಂದ ಇಂತಹ ಟೂರ್ನಿಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದೆ ಎಂದರು. ಮಾಡ್ಕೊಳ್ಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇವಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮೆಲ್ಲರ ನೆಚ್ಚಿನ ಶಾಮನೂರು ಸಮರ್ಥ ಅವರು ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಇವಾಗ ಆಗಮಿಸಿದ ಶಾಮನೂರು ಶಿವಶಂಕರಪ್ಪನವರು ಸಂವಿಧಾನವನ್ನು ಪ್ರದರ್ಶಿಸಿರುವಂತ ಶಾಮನೂರು ಕುಟುಂಬದ ಕುಡಿಯಾಗಿ ಬಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಯುವಕರಾಗಿರುವಂತಹ ಸನ್ಮಾನ್ಯ ಶಾಮನೂರು ಸಮರ್ಥ ಅವರು ಪಂದ್ಯಕೂಟವನ್ನು ಸಂಯೋಜನೆ ಮಾಡುವುದರ ಮುಖೇನ ಒಂದು ಇತಿಹಾಸವನ್ನು ಬರೆದಿರುವಂತಹ ಜಯಪ್ರಕಾಶ್ ಗೌಡ್ರು ಒಂದು ಟೂರ್ನಮೆಂಟ್ ಅಲ್ಲಿ ಗೌಡ ಅವರ ಮುಂದಾಳತ್ವದಲ್ಲಿ ಇದುವರೆಗೆ ಐತಿಹಾಸಿಕವಾಗಿರುವಂತಹ 18 ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನೂತನ ಶಾಸಕರಾಗಿ ಇವತ್ತು ನಮ್ಮ ಈ ಟೂರ್ನಮೆಂಟಿನ ಕಾರ್ಯಕ್ರಮದಲ್ಲಿರುವಂತಹ ದಾವಣಗೆರೆ ಜಿಲ್ಲಾ ಕ್ರೀಡಾ ಪಡೆಯುವ ಸಕ್ರಿಯ ಸಂಘರಾಜ್ಯದಲ್ಲಿ ಅವರನ್ನು ಗೌರವಿಸಿದ್ದಾರೆ. ರಾಜಕಾರಣದಲ್ಲಿ ಬಹಳಷ್ಟು ವರ್ಷಗಳನ್ನು ತಲುಪುವಂತಹ ಯೋಗ ದೇವರು ಅವರಿಗೆ ಸರಳವಾಗಿ ಹಾರೈಸ್ತಾ ಎಲ್ಲರಿಗೂ ಕೂಡ ಉನ್ನತ ವರ್ಷವನ್ನು ಮಾಡಿದ್ದಾರೆ. ಈ ಒಂದು ಸಾಮಾನ್ಯ ಇಲ್ಲ ಏನೂ ಇಲ್ಲ. ಹುಡುಗರಿಗೆ ಭಾಳ ಜನ ಬಂದರೆ ಮಲೆಬೆನ್ನೂರಿಂದ ಎಲ್ಲ ನಮ್ಮ ದಾವಣಗೆರೆ ಡಿಸ್ಟ್ರಿಕ್ಟಿಂದ ಭಾಳ ಹುಡುಗರು ಬಂದು ಆಟ ಆಡ್ತಿದ್ದಾರೆ. ಹರಿಹರ ಜಗಳೂರು ಎಲ್ಲೂ ಬಿಟ್ಟಿಲ್ಲ, ಎಲ್ಲರೂ ಬಂದರೆ ಭಾಳ ಸಂತೋಷ ಆಯಿತು. ಇದು 26ನೇ ವರ್ಷ ಎಸ್ ಕಪ್ ಹಿಡ್ಕೊಂತಿರೋದು. ಸೊ ಇದು ಮಾಡ್ತಿರೋದು ಕಮಿಟಿ, ಆಮೇಲೆ ಎಲ್ಲ ಪ್ಲೇಯರ್ಸಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಿದ್ದೆ. ಆಮೇಲೆ ಈಗ ಅದೇ ಅಂದೆ, ಒಳ್ಳೆ ಸ್ಪೋರ್ಟ್ಸ್ಮನ್ಶಿಪ್ಪಿಂದ ಆಟ ಆಡಲಿ, ಏನು ಇಂಜುರೀಸ್ ಬೇಡ, ಅದು ಒಂದಿದ್ರೆ ಸಾಕು. ಇಲ್ಲ ಅದು ಅನಿಸ್ತತಿ, ಆದರೆ ಕಳ್ಕೊಂಡಂಗೆ ಏನು ಅನ್ಸಲ್ಲ. ಯಾಕಂದರೆ ಎಲ್ಲರೂ ಇಲ್ಲೇ ಇದ್ದಾರೆ. ಅಜ್ಜಾರು ಅದೇ ಮನಸ್ಸಿನಲ್ಲಿ ಎಲ್ಲರೂ ಸ್ಥಾನ ಕೊಟ್ಟಿರಲ್ಲ, ಅದಕ್ಕೆ ಅಮ್ಮರು ಇರ್ತಾರೆ, ಯಾವಾಗಲೂ ಇರ್ತಾರೆ. ಸೊ ಹಂಗೆ ಇವರೆಲ್ಲ ಇದ್ದಾರೆ ನೆನ್ಸಕ್ಕೆ ನನಗೆ ಅಜ್ಜರ ಬಗ್ಗೆ. ಆಮೇಲೆ ಹಿಂಗೆ ಭಾಳ ಸಂತೋಷ ಆಯಿತು. ಅಜ್ಜರ ಹುಟ್ಟಿರೋ ದಿನವೇ ಕಪ್ಪಿಂದು ಫೈನಲ್ಸ್ ಬಂತು, ಊಟದ ವ್ಯವಸ್ಥೆನೂ ಮಾಡ್ಯಾರ ಎಲ್ಲ ಪ್ಲೇಯರ್ಸಿಗೆ. ಸೊ ಈಗ ಚೂರು ಜನ ಪ್ಲೇಸ್ ಆಗಲಿಲ್ಲರವರು ಚೂರು ಊಟ ಮಾಡಿ ಎಲ್ಲ ವಾಪಸ್ ಹೋಗ್ತಿದ್ದಾರೆ. ಸೊ ಭಾಳ ಸಂತೋಷ ಆಯಿತು. ಹಿಂಗೆ ಜಾಸ್ತಿ ಸ್ಪೋರ್ಟ್ಸಿನ ಕಾರ್ಯಕ್ರಮಗಳು ಇಟ್ಕೊಳ್ಳೋಣ, ಹುಡುಗರಿಗೆ ಅದೇ ಮೇನ್ ಬೇಡಿಕೆ. ಸೊ ಹೀಗೆ ಕ್ರಿಕೆಟ್ ಇರಲಿ, ವಾಲಿಬಾಲ್ ಇರಲಿ, ಫುಟ್ಬಾಲು, ಕಬಡ್ಡಿ ಎಲ್ಲವೂ ಇಟ್ಕೊಳ್ಳೋಣ. ಹಿಂಗೆ ಮುಂದೆ ಸ್ಪೋರ್ಟ್ಸನ್ನು ಬೆಳೆಸೋಣ ದಾವಣಗೆರೆಯಲ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ನಾವಾಗಲೇ ಇದು 27ನೇ ವರ್ಷ ದಿವಂಗತ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಒಂದು ಹುಟ್ಟದ ಭಂಗವಾಗಿ 27ನೇ ಬಾರಿ ಇದು ನಡೆಸ್ಕೊಂತ ಬಂದಿದ್ದೀವಿ. 1999ರಿಂದ ಈ ಒಂದು ಟೂರ್ನಮೆಂಟ್ ಮಾಡ್ಕೊತ ಬಂದಿದ್ದೀವಿ. ಇದು 9ನೇ ದಿವಸ ಈ ಒಂದು ಟೂರ್ನಮೆಂಟ್ 8ನೇ ತಾರೀಕು ಸ್ಟಾರ್ಟ್ ಆಗಿ ಇಂದು ಅಂತಿಮ ದಿವಸ ಸೆಮಿಫೈನಲ್ ಮತ್ತು ಫೈನಲ್ಗಳು ಪಂದ್ಯಗಳು ನಡೆಯಲಿದೆ. ಈ ಒಂದು ವಿಜೇತ ತಂಡಕ್ಕೆ ನಾವು ಆರಂಭಗೊಂಡಂಥ ಸಂದರ್ಭದಲ್ಲಿ ಕೇವಲ 1,000 ರೂಪಾಯಿ ಟೂರ್ನಮೆಂಟ್ ಮಾಡಿದ್ವಿ. ಇವತ್ತಿನ ದಿವಸ 50,000ಕ್ಕೆ ಈ ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 25,000 ಎಸ್ ಕಪ್ ಅಂತೇಳಿ ಈ ಒಂದು ಟೂರ್ನಮೆಂಟ್ ಮಾಡ್ಕೊತ ಬಂದಿದ್ದೀವಿ.
ಟೋಟಲ್ಲು 36 ಟೀಮ್ಗಳು ಈ ಒಂದು ಟೂರ್ನಿಮೆಂಟಲ್ಲಿ ಜಿಲ್ಲೆಯಿಂದ ಮಲೆಬೆನ್ನೂರು, ಜಗಳೂರು, ಹರಿಹರ, ಹೊನ್ನಳ್ಳಿ, ಈಗ ಅನೇಕ ತಾಲೂಕುಗಳಿಂದ ಒಟ್ಟು ದಾವಣಗೆರೆ ಜಿಲ್ಲೆಯಿಂದ 36 ತಂಡಗಳು ಈ ಒಂದು ಟೂರ್ನಿಯಲ್ಲಿ ಪಾಲ್ಗೊಂಡು ಅಂತಿಮ 4 ಸೆಮಿಫೈನಲ್ ಈ ಒಂದು ಟೂರ್ನಮೆಂಟಿಗೆ ಪಂದ್ಯಾವಳಿಗಳು ನಡೆದು ಇನ್ನು ಅಂತಿಮ ದಿವಸ ಫೈನಲ್ ಪಂದ್ಯ ನಡೆಯಲಿದೆ.